ಹುಚ್ಚ ಅಂತ ತಿಳ್ಕೊಳ್ಬೋದು. ನನ್ನ ಜನರೆಲ್ಲ ಇಷ್ಟೆಲ್ಲ ಮಾತಾಡ್ತಿರೋವು ಪರ್ಪಲ್ ಆಗಿ ಹೀಗೆ ಕಾಣುತ್ತೆ. ಇವರೇ ಮೆಕ್ಯಾನಿಕ್. ಸೊ ಇವತ್ತು ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್. ಇವತ್ತು ಟಗರು ಇಲ್ಲ, ಟಗರು ಪುಟ್ಟಿ ಇದೆ, ಸಣ್ಣ ಸ್ಕೂಟ್ರು. ಸೊ ಮ್ಯಾಟ್ರ್ ಏನು ಅಂದರೆ ಇದ್ರ ಸೈಲೆನ್ಸರ್ ಆಹಾರ ಹೋಗ್ಬಿಟ್ಟು ಹಿಂಗೆ ಸೌಂಡ್ ಬರ್ತಿದೆ. ಸೊ ಇವತ್ತು ಊರಲ್ಲಿ ಫುಲ್ ನನ್ನದೇ ಸೌಂಡ್ ಅಂತ ತಿಳ್ಕೊಳ್ಳಿ ಫುಲ್ಲು. ಹಂಗೆ ಟೌನಿಗೆ ತಗೊಂಡೋಗಿ ಸೈಲೆನ್ಸರ್ನ ಫಿಟ್ ಮಾಡ್ಕೊಂಬರೋಣ ಅಂತ. ಫುಲ್ ಅದು ಒಂಥರ ತುಕ್ಕಿಡ್ದು ಕಟ್ಟಾಗೋಗಿ ಬೋಲ್ಟೆಲ್ಲ ಒಳಗಡೆ ಆಗಿ ಏನೆಲ್ಲ ಆಗೋಗಿದೆ. ಹಾಗೆ ಸ್ವಲ್ಪ ರೆಡಿ ಮಾಡಿಸ್ಕೊಂಬರೋಣ ಅಂತ ಫುಲ್ ಅಸೆಂಬ್ಲಿ ಎಲ್ಲ ಹೊಸದು ಹಾಕ್ಬಿಟ್ಟಿದ್ದೀನಿ ಈಗ. ಹಾಗೆ ಕುಶಾಲನಗರದಲ್ಲಿ ಗ್ಯಾಸ್ ವೆಲ್ಡಿಂಗ್ ಎಲ್ಲ ಇರ್ತದಲ್ಲ, ಹೋಗ್ಬಿಟ್ಟು ಮಾಡಿಸ್ಕೊಂಬರೋಣ ಅಂತೇಳಿ ಹೊರಟಿದ್ದೀನಿ. ಸೊ ಬನ್ನಿ, ನಮ್ಮ ಆಫ್ ರೋಡ್ ಗಾಡಿ ಪಯಣ ಅಲ್ಲ, ಆಫ್ ರೋಡ್ ಗಾಡಿ ಅಲ್ಲ, ಫುಲ್ಲು ಎಂಥ ಟ್ರ್ಯಾಕ್ ಗಾಡಿ ಸೌಂಡ್ ಬರ್ತಿದೆ ಈಗ. ಬೈಕ್ ನೋಡಿದರೆ ಊರಿಂದ ಊರಿಗೆ ಕೇಳಿಸ್ತದೆ, ಇದು ನೋಡಿದರೆ ಬಾಗಿಲು ತಟ್ಟದಂಗೆ ಸೌಂಡ್ ಕೇಳಿಸ್ತದೆ. ಏನಾಗಿದೆ ಹುಡ್ಗಂಗೆ ಅಂತ ತಿಳ್ಕೊಳ್ಬೋದೆಲ್ಲ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಪ್ರಾಬ್ಲಿ ನನಗೆ ಗೊತ್ತಿದ್ದಂಗೆ ಇದೇ ಫಸ್ಟ್ ಅನ್ಸುತ್ತೆ ನಾನು ನಮ್ಮ ಯಾವುದಿದು ಯಮಹಾ ರೇಝೆಡ್ ಸ್ಕೂಟ್ರಲ್ಲಿ ವ್ಲಾಗ್ ಮಾಡ್ತಿರೋದು ನಿಮ್ಮೊಟ್ಟಿಗೆ. ಸೊ ಇಲ್ಲಿ ಗಂಟೆ ಸುಮ್ಮನೆ ತೋರಿಸ್ತಿದ್ದೆ ಅಷ್ಟೇ. ಒಂಥರ ಸ್ಕೂಟ್ರ್ ಓಡಿಸೋದ್ರಲ್ಲೂ ಮಜಾ ಇದೆ ಗುರು. ಬಟ್ ಪ್ರಾಬ್ಲಮ್ ಏನಂದರೆ ಇದರಲ್ಲಿ ಡಿಸ್ಕ್ ಬ್ರೇಕ್ ಇಲ್ಲ. 2011 ಮಾಡಲ್ ಆಗಿರೋ ಕಾರಣ ಫುಲ್ ರಾಬ್ ಬ್ರೇಕ್ಗಳಾಯ್ತಾ. ಸ್ವಲ್ಪ ಮಣ್ಣು ಕೆಸರು ಏನಾದ್ರು ಸಿಕ್ಕಿ ಫ್ರಂಟ್ ಬ್ರೇಕ್ ಎಲ್ಲ ಹಿಡ್ದ ಅಂದರೆ ನಾನು ಪಕ್ಕ ಒಂದು ಆ ಚಂಡಿ ಅಥವಾ ಈ ಚಂಡಿಲಿ ಬಿದ್ದಿರ್ತೀನಿ. ಒಂದ್ಸಲ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಆಗಿದೆ ಅದು. ಒಂದ್ಸಲ ಬಿದ್ದುಬಿಟ್ಟು ಅದು ಯಾವ ರೇಂಜಿಗೆ ಬಿದ್ದಿದ್ದೀನಿ ಅಂದರೆ ಕಾಲೊಳಗಡೆ ಕಲ್ಲು ಹಿಡ್ದಪ್ಪ, ಕಲ್ಲು ನುಗ್ಗೋಗ್ಬಿಟ್ಟಿತ್ತು. ಮನೇಲೆಲ್ಲ ಹೇಳೋದು, 1 ವಾರ ಓಡಾಡಿ ಅದು ಇನ್ಸ್ಪೆಕ್ಷನ್ ಎಲ್ಲ ಆಗಿ ಮತ್ತೆ ಮೈಸೂರಲ್ಲಿ ಹಾಸ್ಪಿಟಲ್ ಅದೊಂದು ದೊಡ್ಡ ಕತೆ. ಸೊ ಅದೆಲ್ಲ ಆದಮೇಲೆ ನಾ ಫ್ರಂಟ್ ಬ್ರೇಕ್ ಹೊಡಿಯೋದೇ ಬಿಟ್ಟೆ. ಬಟ್ ಲೇಟ್ರ್ ಆನ್ ಏನಾಯ್ತು ಅಂದರೆ ಬ್ಯಾಕ್ ಬ್ರೇಕ್ ಕೈ ಕೊಡ್ತು. ಟೌನಿಗೆ ತಗೊಂಡು ಹೋಗಿ ಟೈಮ್ ಇಲ್ಲದೆ ಆಲ್ಮೋಸ್ಟ್ 2-3 ತಿಂಗಳು ಬರೀ ಫ್ರಂಟ್ ಬ್ರೇಕಲ್ಲೇ ಓಡಾಡ್ದೆ. ಅಂದರೆ ಓಡಾಡೋದಂದರೆ ಮನೆಯಿಂದ ಹೋಮ್ಸ್ಟೇಯಿಂದ ಮನೆ. ಇದೇ ಫಸ್ಟ್ ನಾನು ಹೊರಗಡೆ ತೆಗಿತಿರೋದು ಎಷ್ಟೋ ವರ್ಷಗಳಾದ ಮೇಲೆ. ಆಲ್ಮೋಸ್ಟ್ ಒಂದು 7-8 ವರ್ಷ ಆಯ್ತಾ ಅಂತ. ಕುಶಾಲನಗರಕ್ಕೆಲ್ಲ ಈ ಗಾಡಿ ತಗೊಂಡೋಗಿದೆ. ಶುಂಠಿಗೊಪ್ಪಕ್ಕೆ ಮೊನ್ನೆ ರಿಪೇರಿ ಮಾಡ್ಸೋಕ್ಕೆ ಅಂತ ತಗೊಂಡೋಗಿದೆ. ಅದು ಜೀಪಲ್ಲಿ ಹಾಕೊಂಡು ತಗೊಂಡೋಗಿದ್ದು. ಇವತ್ತು ಓಡಿಸ್ಕೊಂಡು ತಗೊಂಡೋಗ್ತೀನಿ ಸೈಲೆನ್ಸರ್ ಫಿಟ್ ಮಾಡೋಕ್ಕೆ. ಸೌಂಡ್ ಮಾತ್ರ ಒಳ್ಳೆ ಯಾವುದೋ ಡರ್ಟ್ ಬೈಕ್ ಇದ್ದಂಗೆ ಸೌಂಡ್ ಬರ್ತಾಯಿದೆ. ಫ್ರಂಟಲ್ಲಿ ನಂಬರ್ ಪ್ಲೇಟ್ ಇಲ್ಲ, ಸೌಂಡು. ಪೊಲೀಸರು ಹಿಡಿದ್ರೆ ಫುಲ್ ಎಕ್ಸ್ಪ್ಲನೇಷನ್ ಕೊಡಬೇಕಾಯ್ತದೆ ಇವತ್ತು ಕೂತ್ಕೊಂಡು. ಅದಕ್ಕೆ ಸರಿಯಾಗಿ ಆ ತಾವರೆಕೆರೆ ಹತ್ರ ಹೂ ಎಂತೋ ಒಂದು ಹೂ, ಆ ಪರ್ಪಲ್ ಕಲರ್ದು, ಅದು ಬಂದುಬಿಟ್ಟು ಜಂಗುಳಿ ಜಾತ್ರೆ ಆಗಿಬಿಟ್ಟಿದೆ ಅದು. ಇನ್ಸ್ಟಾಗ್ರಾಮ್ ರೀಲ್ಸ್ ಓಪನ್ ಮಾಡಿದರೆ ಬರೀ ಅದೇ ಹೂ ಕಾಣಿಸ್ತಾ ಇದೆ ಈಗ. ಏನು ಅವಸ್ಥೆ ನಮ್ಮ ಸೋಷಲ್ ಮೀಡಿಯಾದಲ್ಲ ಜನರದು. ಏನಾರು ಒಂದು ಇಷ್ಟಾಗಲ್ಲ ಕಲರ್ ಹಾಕೊಂಡು ಬಿಟ್ರೆ ಅಲ್ಲೇ ನಿಂತ್ಕೊಂಡು ಫೋಟೋ ಗೀಟ ತೆಗ್ದು ಹಬ್ಬ ಮಾಡಿಬಿಡ್ತಾರೆ. ನಾವು ಇವತ್ತು ಹಬ್ಬ ಮಾಡೋಣ, ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಪೊಲೀಸವರು ಇಲ್ಲದೇ ಇದ್ದರೆ ಅವ್ರಿಗೆ ಇದು ಇರೋದು, ಬಂದು ಹಿಡ್ಕೊಳ್ಳೋದು, ಕರ್ಕೊಂಡು ಹೋಗೋದು, ದಿನಡಿ ಇಷ್ಟದ ಕತೆ ಹೊಡಿಯೋದು, ರೀಸನ್ಸ್ ವ್ಯಾಲಿಡ್ ಆಗಿದ್ರೂ ಕೂಡ ಫೈನ್ ಹಾಕೋದು. ಯಾಕೆ ಈ ತಲೆನೋವು ಹೇಳಿ? ನಮಗೆ ಯಾಕೋ ಈ ಶೀತ ಒಂಥರ ಬೆನ್ನತ್ತಿದ ಬೇತಾಳಂಥರ ಆಗ್ಬಿಟ್ಟಿದೆ. ಯಾಕೋ ಬಿಟ್ಟೋಗ ಅಂದಾಜಿಲ್ಲ ಇಲ್ಲ ಅನಿಸುತ್ತೆ. ಅಲ್ಲ ಅದು ಶೀತಂದೂರಿ ಪ್ರಯೋಜನ ಎಲ್ಲ ಬಿಡಿ. ಒಂದು ಸ್ವಲ್ಪ ಕಮ್ಮಿ ಆದಾಗ ನಾನು ಗಾಡಿ ತಗೊಂಡು ಮಳೆಯಲ್ಲೆಲ್ಲ ಸುತ್ತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನೇನಾಗುತ್ತೆ. ಬನ್ನಿ ಕುಶಾಲನಗರ ಕಡೆಗೆ ಹೋಗೋಣ. ಸೊ ಈ ಲೆವಿಸ್ಟಾ ಕಾಫಿ ಗೊತ್ತಲ್ಲ ನಿಮಗೆಲ್ಲರಿಗೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ. ಸೈಲೆನ್ಸರ್ದು ದಯವಿಟ್ಟು ಮಧ್ಯದಲ್ಲಿ ಬಿದ್ದೋಗ್ಬೇಡ ಅಂತ ಬಿದ್ದಾಯಿತು. ಸೊ ಲೆವಿಸ್ಟಾ ಗೊತ್ತಲ್ಲ, ಅವ್ರದ್ದು ಮನೆ ಇದೆ ಆ್ಯಕ್ಚುಲಿ. ಬಂಗಲೆ ಮನೆ ಅಲ್ಲ, ಬಂಗಲೆಗಳು 2 ಆ್ಯಕ್ಚುಲಿ. ಓಹ್, ಸೌಂಡ್ ಅಂತೂ ಕ್ರೇಜಿ ಆಗಿದೆ ಅನ್ಕೊಳ್ಳಿ. ಹಿಂಗೆ ಹೋದ್ರೆ ಪೊಲೀಸರಂತೂ ಕ್ರೇಜಿಯಾಗಿ ಫೈನ್ ಹಾಕ್ತಾರೆ. ಗಾಡಿ ಸೀಸ್ ಮಾಡಿದ್ರೆ ಯಾರಿಗೊತ್ತು. ಪಾಪಲ್ಲ ಆಯ್ತಿದೆ ಗಾಡಿ, ಭಯಂಕರ ಅಲ್ಲ. ಪೊಲೀಸವರೆಲ್ಲ ಹಿಡಿದ್ರೆ ಫಸ್ಟ್ ಎತ್ತು ಬಿಡ್ತವ್ರ ಸಾರ್ ಸೈಲೆನ್ಸರ್ ಉದ್ರೋಗಿದೆ, ಸರಿ ಮಾಡ್ಸೋಕೆ ತಗೊಂಡೋಗ್ತೀನಿ. ನಂಬರ್ ಪ್ಲೇಟ್ ಎಲ್ಲಿಯಪ್ಪ ಅಂದರೆ ಈಗಷ್ಟೇ ಗಾಡಿ ಹೊಸದಾಗಿ ರೆಡಿ ಮಾಡಿಸ್ತಿರೋದು ಸರ್. ಅದೆಲ್ಲ ಅಲ್ಲಿ ವರ್ಕ್ಶಾಪಲ್ಲಿದೆ, ಇನ್ನು ಫಿಟ್ ಆಗಿಲ್ಲ ಅಂತ ಕತೆ ಹೊಡಿಯೋಣ.
ಇವತ್ತೇ ಸ್ವಲ್ಪ ಖಾಲಿ ಖಾಲಿ ಕಾಣಿಸ್ತಿರೋದು ಅಂತ ಗುಡ್ಡೇಸು. ಮಳೆ ಯಾಕೋ ಜಾಸ್ತಿ ಆದ ಅಂದಾಜಿಲ್ಲಿದೆ. ಆದಷ್ಟು ಬೇಗ ಹೋಗಿ ವರ್ಕ್ಶಾಪ್ ತಲುಪ್ಕೊಳ್ಳೋಣ. ಹಿಂದೆ ಟೈರ್ ಬೇರೆ ಓಬ್ಲಿಂಗ್ ಇದೆ, ಗಿಚ್ಚು ಹೋಗ್ಬಿಟ್ರೆ ಅಂತ ಕಿತ್ಕೊಂಡು ಹೋಗ್ಬಿಡ್ತದೆ ಇದ್ದಿದ್ದೆಲ್ಲ. ಅದು ರಿಮ್ಮನ್ನು ಚೇಂಜ್ ಮಾಡಿಸ್ಬೇಕು. ನಗು ಬಿಡ್ತದೆ ಗುರು. ಸೊ ಇದೇ ನೋಡಿ ಆ ಹೂ. ಸೊ ಇದು ಆ್ಯಕ್ಚುಲಿ ತುಂಬ ಪಾಯ್ಸನಸ್ ಅಂತ ಆಲ್ರೆಡಿ ರಿಸರ್ಚರ್ಸ್ ನೋಡ್ಬಿಟ್ಟೇನೋ ಹೇಳ್ಯಾರೆ. ಲೈಕ್ ಅದು ತುಂಬ ಜಲಚರಗಳು ಅಂದರೆ ಮೀನುಗಳು ಅಥವಾ ಬೇರೆ ಗಿಡಗಳನ್ನೆಲ್ಲ ಸಾಯಿಸ್ತದಂತೆ. ಅದು ಆ್ಯಕ್ಚುಲಿ ಇಂಡಿಯನ್ ಫ್ಲವರ್ ಅಲ್ಲ. US ಆ ಕಡೆ ಎಲ್ಲೋ ಭಾರಿ ಇರ್ತದಂತೆ ಕೆರೆ ಹೊಳೆಗಳಲ್ಲಿ. ಹಾಗೆ ಇಲ್ಲಿ ಮುನ್ಸಿಪಾಲ್ಟಿ ಅವರಿಗೆ ಅದನ್ನು ಕ್ಲೀನ್ ಮಾಡಬೇಕು ಅಂತ ಏನೋ ಅರ್ಜಿ ಏನೋ ಬಡ್ದಿದ್ದಾರೆ ಅಂತ ಹಾಗೇನೆಲ್ಲ ವಿಷಯಗಳು ಇರ್ತದೆ. ಸೊ ಬೆಳ್ಳಗಿದ್ದಿದ್ದೆಲ್ಲ ಹಾಲಲ್ಲ ಅಂತ ಹೇಳ್ದಂಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಳ್ಳೆ ಹೂ ಅಲ್ಲ ಅದು. ನೋಡೋಕೆ ಮಾತ್ರ ಚೆನ್ನಾಗಿದೆ ಅಷ್ಟೇ, ಬಟ್ ಪಾಯ್ಸನಸ್. ಹೀಗೆ ನಮ್ಮ ಜನರ ಪರಿಸ್ಥಿತಿ. ನೋಡಿದೆಲ್ಲ ಚೆನ್ನಾಗಿದೆ ಅಲ್ಲ, ಕಂಡಿದ್ದೆಲ್ಲ ಕಣ್ಣಿಗೆ ಚೆಂದ ಕಂಡುಬಿಡ್ತು ಅಂತೇಳಿ ಹೋಗಿ ಅದ್ರ ಫೋಟೋ ವೀಡಿಯೋ ತೆಗೆದು ಅದ್ರ ಕಿವಿ ಮೇಲೆಲ್ಲ ಇಟ್ಕೊಂಡ್ಬಿಟ್ರೆ ಮತ್ತೆ ಗೊತ್ತಲ್ಲ. ಇವತ್ತು ಸ್ವಲ್ಪ ಕಂಪ್ಯಾರಿಟಿವ್ಲಿ ಕುಶಾಲನಗರದಲ್ಲಿ ಟ್ರಾಫಿಕ್ ಕಮ್ಮಿನೇ ಇದೆ. ಇಲ್ಲಾಂದರೆ ಏನು ಇರುವೆ ಗುಡಿದ್ದಂಗೆ ಇಡ್ತಿತ್ತು. ಈ ಸಲ ಇವತ್ತೇ ಸ್ವಲ್ಪ ಕಮ್ಮಿ ಕಾಣಿಸ್ತಿರೋ. ಅದು ಥರ್ಸ್ಡೇ ಆಗಿದ್ದು. ಶಾಪ್ಸ್ ಎಲ್ಲ ಕ್ಲೋಸ್ ಹಾಕ್ಕೊಂಡಿದೆ. ಏನು ಮ್ಯಾಟ್ರು. ಬರೀ ಸ್ಕೂಟ್ರಲ್ಲ, ಟಿ ವಿದು ಸ್ಟೆಬ್ಲೈಸರ್ ಹೋಗಿತ್ತು. ಹಂಗೆ ಮಂಜು ಎಲೆಕ್ಟ್ರಿಕಲ್ಸಿಗೆ ಕೊಟ್ಟು ಸರಿ ಮಾಡೋಕ್ಕೆ ಕೊಡೋದ, ಹೊಸ ತೊಗೊಳೋದೇನೋ ಮಾಡೋಣ. ಹಂಗೆ ನೀನು ಸೈಲೆನ್ಸರ್ ಸರಿ ಮಾಡಿಸ್ಕೊಂಬರೋಣ. ಜೈ ಆಂಜನೇಯ. ಅಯ್ಯವ್ವ ಕಾಪಾಡ್ದೇವ್ರೆ, ಚಾನಲ್ನ ಬೇಗ ಬೆಳೆಸು. ಇದೊಂದು ಕೈಂಡ್ ಆಫ್ ಬ್ಯುಸಿ ಸ್ಟ್ರೀಟ್ ಆಗಿರ್ತಿತ್ತು. ಇವತ್ತೇನೋ ಫುಲ್ ಎಲ್ಲ ಖಾಲಿ. ಏನು ಮ್ಯಾಟ್ರು ಏನಾರಾಗಿರಲಿ, ನಮಗೆ ಒಳ್ಳೇದಾಯ್ತು ಬಿಡಿ. ಇದು ಹಳೇ ಮಾರ್ಕೆಟ್ ಆ್ಯಕ್ಚುಲಿ ಇಲ್ಲಿ ಇದ್ದಿದ್ದು. ಯಾವಾಗ ಫ್ಲಡ್ ಎಲ್ಲ ಎಂಥದ್ದು ಫ್ಲಡ್ ಲ್ಯಾಂಡ್ಸ್ಲೈಡ್ಸ್ ಎಲ್ಲ ಸ್ಟಾರ್ಟ್ ಆಯಿತು, ಆವಾಗ ಇಲ್ಲಿಂದ ಮಾರ್ಕೆಟ್ನ ಎತ್ತಂಗಡಿ ಮಾಡಿಸಿದ್ರು. ಯಾಕಂದರೆ ನೀರು ಇಲ್ಲಿ ಗಂಟೆ ಬರ್ತೈತೆ. ಅದಕ್ಕೆ ಮೀಟ್ ಶಾಪ್ಸ್ ಮಾತ್ರ ಅಲ್ಲೇ ಇದೆ. ಏನು ಹಂಗೆ ಆ್ಯಕ್ಚುಲಿ ಒಂದೆರಡು ತಲೆನೋವುಗಳಲ್ಲ. ಸೈಲೆನ್ಸರ್ ಎಲ್ಲ ರೆಡಿ ಮಾಡಿ ಈಗ ಆಯಿಲ್ ಚೇಂಜ್ ಮಾಡ್ಸೋಣ ಅಂತ. ಆಲ್ಮೋಸ್ಟ್ 3-4 ವರ್ಷ ಮೇಲೆ ಆಯಿತಾ ಅಂತ ಆಯಿಲ್ ಚೇಂಜ್ ಮಾಡಿ. ಸೊ ಎಕ್ಸಾಸ್ಟ್ ನೋಡಿಲ್ಲಿ ಇದನ್ನೆಲ್ಲ ಸರಿ ಮಾಡಿಸಿ ಗ್ಯಾಸ್ ವೆಲ್ಡಿಂಗ್ ಮಾಡಿ ಆಯಿಲನ್ನು ಚೇಂಜ್ ಮಾಡಿಸಿ ಓಡೋಣ ಅಂತ ಪ್ಲ್ಯಾನು. ಬೆಳಿಗ್ಗೆ 10:45 ಬಂದವನು ಆಲ್ಮೋಸ್ಟ್ ಈಗ ಮಧ್ಯಾಹ್ನ 1:15 ಆಯಿತು. ಅಪ್ಪ ದೇವರೇ. ಸೊ ಹಂಗೂ ಹಿಂಗೂ ಸ್ಕೂಟರ್ ರೆಡಿ ಆಯಿತು ಮಾರ್ಕೆಟ್ ರೋಡಲ್ಲಿ. ಈಗ ಸ್ವಲ್ಪ ಪಿಕಪ್ ಬಂದಂಗಿದೆ ಆ್ಯಕ್ಚುಲಿ. ಅಂದರೆ ಏರ್ ಫ್ಲೋ ಸ್ವಲ್ಪ ಕಂಪ್ರೆಸ್ ಆಯ್ತಲ್ಲ, ಹಾಗೆ ಸ್ವಲ್ಪ ಚೆನ್ನಾಗಾಯಿತು. ಅಂತೂ ಇಂತೂ ಕೊನೆಗೂ 10:45 ಅಂದರೆ 11:45, 12:45, 1:45 3-3.25 ಗಂಟೆ ಅಷ್ಟು ಹಿಡಿತು. ಈಗ ಸ್ವಲ್ಪ ಒಳ್ಳೆ ಪಿಕಪ್ ಬಂದಂಗಿದೆ ಗಾಡಿ. ಆದರೆ ಅದೇ ಟಯರ್ದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ನೋಡೋಣ. 20 ಆಗಿದಾಗಲಿ ಅಂತ ಹೇಳ್ಬಿಟ್ಟು ಹೊಸ ಸ್ಟೆಬ್ಲೈಸರೇ ತಗೊಂಡೆ. ರಿಪೇರಿ ಮಾಡಿಸ್ಕೊಂಡು ಕೂತ್ರೆ ಅದು ಎಷ್ಟಾದರೂ ಅಷ್ಟೇ. ಸೊ ಇರಲಿ ಅಂತ ಹೇಳ್ಬಿಟ್ಟು ಹೊಸದೇ ಇಟ್ಕೊಂಡೆ. ಸದ್ಯಕ್ಕೆ ತಲೆ ನೋವು ಬರಬಾರ್ದು. ಏನು ರೇಟು ಸ್ಟೆಬ್ಲೈಸರ್ಗಳಿಗೆ 4,500 ರೂಪಾಯಿ. ಕಾಸ್ಟ್ಲಿ ದುನಿಯಾ ಗುರು, ಕಾಸ್ಟ್ಲಿ ದುನಿಯಾ. ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಗಾಡಿಗೆ. ಪುನಃ ಎಲ್ಲ ಡರ್ರು ಬರ್ರ ಅಂತ ಗಾಡಿ ಸೌಂಡ್ ಸ್ಟಾರ್ಟ್ ಹಾಕೊಂಡ್ಬಿಟ್ಟಿದೆ ಪ್ಯಾನಲ್ದು.
ಕುಶಾಲನಗರದಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ವಾಪಸ್ ಹೊರಟೆ ಮನೆಗೆ. ಇಲ್ಲಿ ನೋಡಿ ಜನರ ಅವಸ್ಥೆ ಈ ಹೂನ ನೋಡೋಕ್ಕೆ. ಏನು ಚಲೋ ಆ ಕಡೆ ಇಳಿದು ಬೇರೆ ಹೋಯ್ತಿದ್ದಾರೆ ಸಹಾಯಕ್ಕೆ. ಈ ಮನುಷ್ಯರಿಗೆ ಏನಾಗಿದೆ ಅಂತ ದೇವರಿಗೆ ಗೊತ್ತು ಗುರು. ನೋಡ್ಕೊಂಡು ಖುಷಿ ಪಡೋ ಬದಲು ಇಳಿದು ಕೆರೆ ಹತ್ರ ಹೋಗಿ ನೋಡ್ತಿದ್ದಾರೆ. ಪೊಲೀಸವ್ರು ಬೇರೆ ಯಾರಿಲ್ಲ, ಇನ್ನೇನಾಗಬೇಕು ಹೇಳಿ. ಸೊ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡ್ಕೊಂಡು ಹೊರಟೆ. ಬೇಕಲ್ಲ ಮತ್ತು ಪೆಟ್ರೋಲು. ರೋಡ್ ಕ್ರಾಸ್ ಮಾಡೋದೇ ದೊಡ್ಡ ತಲೆನೋವು ಗುರು. ಇನ್ನು ಮನೆಗೆ ಹೊರಡೋಣ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಕಣ್ಣಿಗೆ ಏನೋ ಒಂದು ಹುಳ ಹೊಡೆದು ಬಿಡ್ತು. ಫುಲ್ಲು ರೆಡ್ ಆಗಿ ಹೋಗ್ಬಿಡ್ತು ಒಂದೇ